ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ದಿನನಿತ್ಯದಲ್ಲಿ ಯೂಸ್ ಆಗುವಂಥ ಟಿಪ್ಸ್ಗಳನ್ನೇ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಈ ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬ್ರೂ ಆಗಿರ್ಬೋದು ಅಥವಾ ಹಾಲಿನ ಪುಡಿ ಪ್ಯಾಕೆಟ್ಗಳನ್ನು ನಾವು ಅರ್ಧ ಯೂಸ್ ಮಾಡಿ ಇನ್ನರ್ಧ ಹಾಗೇನೆ ಪ್ಯಾಕೆಟಲ್ಲಿ ಬಿಟ್ಬಿಟ್ರೆ ಗಾಳಿ ಆಡ್ಬಿಟ್ಟು ಇದು ಗಂಟು ಕಟ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕೆ ಹೋದ್ರೆ ಬರ್ತಾ ಇರಲ್ಲ. ಸೊ ಅವಾಗ ನೀವು ಈ ರೀತಿ ಇಕ್ಕಳ ಅಂತ ಹೇಳ್ತೀವಿ, ಆ ಒಂದು ಸ್ಪೂನ್ ಇಲ್ಲ ಅಂದ್ರೆ ಈ ರೀತಿ ಸಣ್ಣ ಸ್ಪೂನ್ಗಳನ್ನೇ ಹಿಂದ್ಗಡೆ ಭಾಗನ ಬಿಸಿ ಮಾಡಿ ಈ ರೀತಿ ನೀವು ಸುಟ್ಟು ಇಡೋದ್ರಿಂದ ಇದ್ರ ಒಳಗಡೆ ಗಾಳಿ ಏನು ಹೋಗೋದಿಲ್ಲ. ಸೊ ಹಾಗಾಗಿ ಇದು ಹಾಲಿನ ಪುಡಿ ಆಗಿರ್ಬೋದು, ಬ್ರೂ ಪ್ಯಾಕೆಟ್ ಆಗಿರ್ಬೋದು, ಇದು ನೀಟಾಗಿ ಒಳಗಡೆನೆ ಫ್ರೆಶ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಟೀ ಕಪ್ಗಳು ಮನೆಯಲ್ಲಿ ನೋಡೋದಕ್ಕೂ ಚಂದ, ಗೆಸ್ಟ್ ಬಂದಾಗ ಟೀ ಸರ್ವ್ ಮಾಡೋದಕ್ಕೂ ಚಂದ. ಬಟ್ ಆದರೆ ಇದನ್ನ ಸ್ಟೋರ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ಲೇಸೇ ಬೇಕಾಗುತ್ತೆ. ಹಾಗೆಯೇ ಏನಾದರೂ ಒಂದು ಬಾಕ್ಸಲ್ಲಿ ಇಟ್ಟು ಸ್ವಲ್ಪ ಅಲ್ಗಾಡಿಸಿದ್ರೆ ಸಾಕು, ಇದನ್ನ ಇಡ್ಕೊಳ್ಳೋದಿದೆ ಅಲ್ವಾ, ಕಪ್ಪನ್ನ ಇಡ್ಕೊಳ್ಳೋದು, ಅದು ಬೇಗನೆ ಮುರಿದೋಗ್ಬಿಡುತ್ತೆ. ಅದು ಮುರಿದೋದ್ರೆ ಈ ಟೀ ಕಪ್ ವೇಸ್ಟ್ ಅಂತಾನೆ ಅರ್ಥ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು ಈ ರೀತಿ ಜೋಡಿಸಿ ಇಡೋದ್ರಿಂದ ನೀವು ಕಡಿಮೆ ಪ್ಲೇಸಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ಹಾಗೆಯೇ ಈ ಟೀ ಕಪ್ ಹಿಡ್ಕೊಳ್ಳೋದು ಮುರಿದೋಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಸಿಲಿ ಅನ್ಸ್ಬೋದು, ಬಟ್ ಆದರೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು, ಈ ರೀತಿ ಬೆಳ್ಳುಳ್ಳಿ ಬಿಡಿಸೋದು ತುಂಬಾ ಕಷ್ಟ. ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಏನಾದರೂ ಗ್ರೇವಿನ ಮಾಡಬೇಕಂತ ಅಂದಾಗ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ. ಸೊ ಇದನ್ನು ಬಿಡಿಸ್ಕೊಳ್ಳೋಕ್ಕೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಸೊ ಈ ರೀತಿ ನೀವು ಒಂದು ಸೇಫ್ಟಿ ಪಿನ್ನಿಂದನೂ ಕೂಡ ಈ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಕೊಳ್ಬೋದು. ಉಗುರಿದ್ರೆ ನೀಟಾಗಿ ಬಿಡಿಸ್ಕೊಳ್ತೀರಾ, ಬಟ್ ಉಗುರು ಇಲ್ದಾರೋರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಬೆಳ್ಳುಳ್ಳಿ ಕೊನೆ ತುಂಬಾ ಗಟ್ಟಿಯಾಗಿರೋದ್ರಿಂದ ಈ ಸಿಪ್ಪೆ ಸುಲಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ನೀವು ಕೊನೆನ ಸ್ವಲ್ಪ ಸೇಫ್ಟಿ ಪಿನ್ನಿಂದ ಈ ರೀತಿ ರಿಮೂವ್ ಮಾಡಿ ನಂತರ ನೀವು ಹಿಂದ್ಗಡೆ ಭಾಗನ ಈ ರೀತಿ ಮೂವ್ ಮಾಡೋದ್ರಿಂದ ಈಸಿಯಾಗಿ ನೀವು ಈ ಒಂದು ಬೆಳ್ಳುಳ್ಳಿ ಸಿಪ್ಪೆನ ನೀಟಾಗಿ ಇದನ್ನ ಬಿಡಿಸ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಂಬರ್ ಬಂದಿರುತ್ತಲ್ವ, ಅಂದರೆ ದೂರದ ವಸ್ತುಗಳು ಕಾಣಿಸೋದಿಲ್ಲ ಮತ್ತು ಹತ್ರ ಇದ್ದು ಕಾಣಿಸಲ್ಲ ಅಂತೇಳಿ. ಸೊ ಈ ರೀತಿ ಡೈಲಿ ನೀವು ಸ್ಪೆಟ್ಸನ್ನು ಹಾಕೊಳ್ತಾ ಇರ್ತೀರ. ಸೊ ಆವಾಗ ಇದೇನಾಗ್ತಾ ಇರುತ್ತೆ, ಈ ರೀತಿ ನೀವು ಡೈಲಿ ಇದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಕ್ರ್ಯಾಚ್ ಎಲ್ಲ ಬಿದ್ದು ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಕಾಸ್ಟ್ಲಿ ಇರುವಂತಹ ಈ ಒಂದು ಸ್ಪೆಟ್ಸ್ ಹಾಳಾಗಬಾರ್ದು ಅಂತಂದರೆ ನೀವು ಕ್ಲೀನ್ ಮಾಡ್ಕೊಳ್ಳುವಾಗ ಇದನ್ನು ಮಾರ್ನಿಂಗ್ ಒಂದ್ಸರಿ ಈ ರೀತಿ ಮನೆಯಲ್ಲಿರ್ತಕ್ಕಂಥ ವ್ಯಾಸ್ಲಿನನ್ನು ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಇದ್ರ ಮೇಲ್ಗಡೆ ಜಾಸ್ತಿ ಧೂಳು ಕೂತ್ಕೊಳ್ಳೋದಾಗಿರ್ಬೋದು. ಹಾಗೇನೆ ನೀವು ಕ್ಲೀನ್ ಮಾಡ್ಕೊಳ್ಳುವಾಗ ಈ ಒಂದು ಸ್ಪೆಟ್ಸ್ಗೆ ಕ್ರ್ಯಾಚ್ಗಳೇನು ಬೀಳೋದಿಲ್ಲ. ಸೊ ನಾವು ಇದಕ್ಕೆ ವ್ಯಾಸ್ಲಿನನ್ನು ಅಪ್ಲೈ ಮಾಡಿರೋದ್ರಿಂದ ಡಸ್ಟನ್ನು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಅಥವಾ ನಾನ್ ವೆಜ್ಗಳನ್ನು ಮಾಡೋದಕ್ಕೆ ನಾವು ಜಾಸ್ತಿ ಅಲ್ಲನ ಯೂಸ್ ಮಾಡ್ತೀವಿ. ಸೊ ಅವಾಗ ಈ ರೀತಿ ಎಕ್ಸ್ಟ್ರಾ ಅಲ್ಲನ ತಂದು ಇಟ್ಟಾಗ 1 ವೀಕ್ ಇಲ್ಲ 15 ಡೇಸ್ ಆದರೆ ಇದು ಬೂಜ್ ಕಟ್ಟಿ ಕೆಟ್ಟೋಗ್ತಾ ಇರುತ್ತೆ. ಸೊ ಈ ರೀತಿ ನೀವು ಒಂದು ಸ್ವಲ್ಪ ಸಿಲಿಂಡ್ರ್ ಮೇಲೆ ಈ ರೀತಿ ಸುಟ್ಟು ಇಡೋದ್ರಿಂದ ಈ ಒಂದು ಅಲ್ಲ 1-2 ಮಂತ್ಸ್ ಆದರೂ ಫ್ರೆಶ್ ಆಗಿರುತ್ತೆ. ಫ್ರಿಜ್ಜಲ್ಲಿ ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ನೀವು ಯಾವಾಗ ಬೇಕು ಆವಾಗ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ? ಬಟ್ಟೆಗಿಡುವಂಥ ಕ್ಲಿಪ್ಗಳನ್ನು ನಾವು ಕುಕ್ಕಿಂಗಲ್ಲಿನೂ ಕೂಡ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತೀನಿ. ನೀವು ಹಪ್ಪಳ ಸಂಡಿಗೆ ಏನಾದರೂ ಫ್ರೈ ಮಾಡುವಾಗ ಆಯಿಲೆಲ್ಲನೂ ಕೈಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಒಂದು ಸ್ಪೂನ್ ಮನೆಯಲ್ಲಿದ್ದರೆ ನೀವು ಆರಾಮಾಗಿ ಹಪ್ಪಳ ಸಂಡಿಗೆನ ಫ್ರೈ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಈ ಒಂದು ಇಕ್ಕಳ ಮನೆಯಲ್ಲಿ ಆಲ್ರೆಡಿ ನೀವು ಇರುತ್ತೆ, ಇಲ್ಲ ಅಂತಂದರೆ ನೀವು ಈ ರೀತಿ ಬಟ್ಟೆ ಒಣಗಾಕೋ ಕ್ಲಿಪ್ಪಿಂದ ಒಂದು ಇನ್ಸ್ಟೆಂಟ್ ಸ್ಪೂನನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ವಿಡಿಯೋದಲ್ಲಿ ತೋರಿಸಿದಾಗೇ ಕ್ಲಿಪ್ಪಿಗೆ 2 ಸೈಡನ್ನು ರಬ್ಬರ್ ಬ್ಯಾಂಡನ್ನು ಹಾಕಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ಸ್ಪೂನ್ಗಳನ್ನು ಸೆಟ್ ಮಾಡಿಕೊಂಡು ನೀವು ಆರಾಮಾಗಿ ಈ ಒಂದು ಇಕ್ಕಳ ಅಂತ ಹೇಳ್ತಾರೆ ಇದನ್ನು, ಈ ಒಂದು ಸ್ಪೂನನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ಸ್ಪೂನ್ ರೆಡಿ ಆಯ್ತು ಅಂತೇಳಿ. ಹಪ್ಪಳ ಸಂಡಿಗೆ ಮಾಡುವಾಗ ಈ ಒಂದು ಸ್ಪೂನ್ ಇದ್ರೆ ನಿಮ್ಮ ಕೆಲಸ ಇನ್ನೂ ಬೇಗನೆ ಆಗುತ್ತೆ, ಹಾಗೇನೆ ಕೈಗೆ ಎಣ್ಣೆ ಕೂಡ ಸಿಡಿಯೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ.